ಪ್ರೀತಿಯ ವೀಕ್ಷಕರಿಗೆ ಶಂಕರಾನಂದ ಟಿವಿಗೆ ಸ್ವಾಗತ ಸುಸ್ವಾಗತ. ಇವತ್ತಿನ ವಿಡಿಯೋನಲ್ಲಿ ಈ ವಾರದ 12 ರಾಶಿಗಳ ವಾರ ಭವಿಷ್ಯ ಯಾವ ರೀತಿಯಾಗಿದೆ ಅನ್ನುವಂತಹ ಮಾಹಿತಿಯನ್ನು ತಿಳ್ಕೊಳ್ಳೋಣ. ಅದಕ್ಕಿಂತ ಮುಂಚಿತವಾಗಿ ಯಾರಾದರೂ ಶಂಕರಾನಂದ ಟಿವಿಯನ್ನು ಫಾಲೋ ಮಾಡ್ತಾ ಇಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಫಾಲೋ ಮಾಡಿ. ನೆಕ್ಸ್ಟ್ ಅಪ್ಲೋಡ್ ಮಾಡುವಂತಹ ವಿಡಿಯೋಗಳು ನಿಮಗೆ ನೋಟಿಫಿಕೇಶನ್ ಮುಖಾಂತರ ಬಂದು ತಲುಪತ್ತೆ. ಹೊಸ ಹೊಸ ಮಾಹಿತಿಗಳನ್ನ ತಿಳ್ಕೊಳ್ಳೋದಕ್ಕೆ ಸಾಧ್ಯವಾಗತ್ತೆ ಅಂತ ತಿಳಿಸ್ತಾ, ಈ ಒಂದು ವಾರದಲ್ಲಿ ಏನಿದೆ ಫಲಿತಗಳು 12 ರಾಶಿಯವರಿಗೆ ಅನ್ನೋದನ್ನು ನೋಡೋಣ. ಮೇಷರಾಶಿ. ಮೇಷರಾಶಿಯಲ್ಲಿ ಹುಟ್ಟಿರುವಂತವರಿಗೆ ಈ ಒಂದು ವಾರದಲ್ಲಿ ಸರ್ಕಾರಿ ನೌಕರರಿಗೆ ಕೆಲಸದಲ್ಲಿ ವೃದ್ಧಿ ಆಗುವಂತಹದ್ದು, ಅನುಕೂಲತೆಗಳು ಜಾಸ್ತಿ ಆಗುವಂತಹದ್ದು ಇದೆ. ಶುಭ ರೀತಿಯಾದ ವರ್ಗಾವಣೆಯ ಯೋಗಗಳು, ಇದು ಎಲ್ಲರಿಗೂ ಅಷ್ಟೇ. ನಿಮ್ಗೆ ಇಷ್ಟ ಬಂದ ಅಂದ್ರೆ ಅದು ಸರ್ಕಾರಿ ನೌಕರರಿಗೆ ಮಾತ್ರನೇ ಅಂತಲ್ಲ, ಖಾಸಗಿ ರಂಗದಲ್ಲಿ ಕೆಲಸ ಮಾಡುವಂತವ್ರಿಗೂ ನಿಮ್ಗೆ ಏನಾದ್ರೂ ಟ್ರಾನ್ಸ್ಫರ್ಗಳು ಬೇಕಾಗಿದ್ರೆ ಅಥವಾ ಬೇರೆ ಕೆಲಸಗಳೇನಾದ್ರೂ ಬೇಕಾಗಿದ್ರೆ ಈ ಒಂದು ವಾರದಲ್ಲಿ ಹುಡುಕ್ಬೋದು. ಅದು ನಿಮ್ಗೆ ಅನುಕೂಲತೆಯನ್ನು ತಂದುಕೊಡುತ್ತೆ. ಬಂಧು ಬಾಂಧವರೊಟ್ಟಿಗೆ ಪ್ರೀತಿ ಗೌರವಗಳು ಜಾಸ್ತಿ ಆಗ್ತಕ್ಕಂಥದ್ದು, ಶುಭ ಘಟನೆಗಳು ನಿಮ್ಮ ಬದುಕಿನಲ್ಲಿ ನಡೆಯೋದಕ್ಕೆ ಶುರುವಾಗ್ತದೆ. ಮಹಿಳಾ ನೌಕರರಿಗೆ ವಿಶೇಷವಾದಂತಹ ಭತ್ಯೆ ಹೆಚ್ಚಳ ಉಂಟಾಗುವಂಥದ್ದು, ಹೈನುಗಾರಿಕೆಯನ್ನು ಮಾಡ್ತಾ ಇರ್ತಕ್ಕಂಥವರಿಗೆ, ಕೃಷಿಕರಿಗೆ ಶುಭದ ಲಾಭಗಳು ಮೇಷರಾಶಿಯಲ್ಲಿ ಹುಟ್ಟಿರ್ತಕ್ಕಂಥವರಿಗೆ ಈ ವಾರದಲ್ಲಿದೆ. ಅತ್ಯಂತ ಶುಭದಾಯಕವಾದಂತಹ ಸಮಯ ಸಂದರ್ಭ ಈ ವಾರದಲ್ಲಿ ಇದೆ. ಮೇಷರಾಶಿಯವರಿಗೆ ಒಳ್ಳೆಯದಾಗಿದೆ. ಕೊನೆಯಲ್ಲಿ ಹೇಳೋ ಪರಿಹಾರದ ಕ್ರಮವನ್ನು ಅನುಸರಿಸಿ ಇನ್ನಷ್ಟು ಶುಭವಾದ ವಾತಾವರಣ ಅನುಭವಿಸಬಹುದು. ವೃಷಭ ರಾಶಿ. ವೃಷಭ ರಾಶಿನಲ್ಲಿ ಹುಟ್ಟಿರ್ತಕ್ಕಂಥವ್ರಿಗೆ ಹೊಸದಾದಂತಹ ಕೆಲಸ ಕಾರ್ಯಗಳನ್ನು ಮಾಡ್ಕೊಳ್ಳೋದಕ್ಕೆ, ನೂತನವಾದ ಬಂಡವಾಳಗಳನ್ನು ಹೂಡಿಕೆ ಮಾಡೋದಕ್ಕೂ ಇದು ತುಂಬಾನೇ ಚೆನ್ನಾಗಿರ್ತಕ್ಕಂತಹ ಸುಸಂದರ್ಭ. ವ್ಯಾಪಾರದಲ್ಲಿ ನಷ್ಟ ಏನಾದ್ರೂ ಉಂಟಾಗ್ತಿದ್ರೆ ಈ ವಾರದಲ್ಲಿ ನಷ್ಟ ಉಂಟಾಗೋದಿಲ್ಲ, ಲಾಭಾಂಶಗಳು ಹೆಚ್ಚಿಗೆ ಬರ್ತಕ್ಕಂಥದ್ದು. ವಾಹನದಿಂದ ಲಾಭಗಳು, ವಾಹನದ ಮಾರಾಟದಿಂದ, ಬಿಡಿಭಾಗಗಳ ಮಾರಾಟಗಾರರಿಗೆ, ಆಟೋಮೊಬೈಲ್ಸ್ ಅನ್ನು ನಡೆಸ್ತಾ ಇರ್ತಕ್ಕಂಥವರಿಗೆ ಶುಭವಾದದ್ದು. ವೈವಾಹಿಕ ಜೀವನ ಶುರುವಾಗುತ್ತೆ ಹೊಸ ರೀತಿಯಾಗಿ ನಿಮ್ಮ ಬದುಕಿನಲ್ಲಿ. ಇದ್ದಂತಹ ಕಲಹಗಳು, ಕೌಟುಂಬಿಕ ಕಲಹಗಳು ದೂರಾಗಿ ನೆಮ್ಮದಿ ಸಿಗ್ತಕ್ಕಂತಹ ವಾತಾವರಣ ವೃಷಭ ರಾಶಿಯವರಿಗೆ ಇದೆ. ಶುಭವಾದ ವಾತಾವರಣ. ಇನ್ನಷ್ಟು ಶುಭವಾಗಬೇಕು ಅಂದ್ರೆ ಕೊನೆಯಲ್ಲಿ ಹೇಳುವ ಪರಿಹಾರದ ಕ್ರಮವನ್ನ ಅನುಸರಿಸಿ ಇನ್ನಷ್ಟು ಒಳ್ಳೆಯದಾಗುತ್ತೆ. ಮಿಥುನ ರಾಶಿ. ಮಿಥುನ ರಾಶಿಯಲ್ಲಿ ಹುಟ್ಟಿರ್ತಕ್ಕಂಥವರಿಗೆ ಈ ವಾರದಲ್ಲಿ ಒಂದು ಸ್ವಲ್ಪ ಪ್ರವಾಸಗಳನ್ನ ಹೊರಡುತ್ತೀರಿ. ಅದರಿಂದ ಒಂದಿಷ್ಟು ಪ್ರಯಾಸಗಳು ಉಂಟಾಗ್ತದೆ. ದೈಹಿಕ ಆಯಾಸಗಳು ಪ್ರವಾಸದಿಂದನೇ ಅಂತಲ್ಲ, ಮಾನಸಿಕವಾಗಿ ಉಂಟಾಗ್ತಕ್ಕಂತಹ ಬಳಲಿಕೆಗಳು ನಿಮಗೆ ದೈಹಿಕವಾಗಿಯೂ ತೊಂದರೆಗಳನ್ನು ಕೊಡೋದಕ್ಕೆ ಶುರು ಮಾಡುತ್ತೆ. ಕೆಲಸ ಕಾರ್ಯಗಳಲ್ಲಿ ಅಭಿವೃದ್ಧಿ ಇರುತ್ತೆ. ವಿದ್ಯಾರ್ಥಿಗಳಿಗೆ ವಿದ್ಯಾಭ್ಯಾಸದಲ್ಲಿ ಪ್ರಗತಿ, ವೃತ್ತಿಯಲ್ಲಿ ಹಂತ ಹಂತವಾಗಿರುವಂತಹ ಏರುಗತಿಯನ್ನ ನೋಡ್ತೀರಿ. ಅಂದ್ರೆ ಒಂದಿಷ್ಟು ಸಮ್ಮಿಶ್ರದ ಫಲಗಳನ್ನ ಮಿಥುನ ರಾಶಿಯವರು ಈ ವಾರದಲ್ಲಿ ನೋಡ್ಬೇಕಾಗುತ್ತೆ. ಆರೋಗ್ಯದಲ್ಲಿ ಒಂದಿಷ್ಟು ಏರುಪೇರುಗಳು, ವಿದ್ಯಾಭ್ಯಾಸದಲ್ಲಿ ಒಂದಿಷ್ಟು ಸಣ್ಣ ಪುಟ್ಟ ಹಿನ್ನಡೆ ಪ್ರಾರಂಭಿಕ ಹಂತದಲ್ಲಿದ್ದರೂ ಅದಾದ ನಂತರದಲ್ಲಿ ವಾರ ಮಧ್ಯದ ನಂತರದಲ್ಲಿ ಶುಭದ ವಾತಾವರಣ ಉಂಟಾಗ್ತದೆ. ಮಿಥುನ ರಾಶಿಯವರಿಗೆ ಸ್ವಲ್ಪ ಜಾಗ್ರತೆಯಾಗಿ ಕೊನೆಯಲ್ಲಿ ಹೇಳುವ ಪರಿಹಾರದ ಕ್ರಮವನ್ನು ಅನುಸರಿಸಿ ಶುಭವಾಗಿ. ಕರ್ಕಾಟಕ ರಾಶಿ. ಕರ್ಕಾಟಕ ರಾಶಿನಲ್ಲಿ ಹುಟ್ಟಿರ್ತಕ್ಕಂಥವರಿಗೆ ಈ ಒಂದು ವಾರದಲ್ಲಿ ಸಾಲಬಾಧೆಯಿಂದ ಮುಕ್ತರಾಗ್ತೀರಿ. ಶತ್ರು ಕಾಟಗಳಿಂದ ದೂರ ಆಗ್ತೀರಿ. ನೋಡಿ ಎಷ್ಟು ದೊಡ್ಡದಾಗಿರತಕ್ಕಂಥ ಸಮಸ್ಯೆ ಅಂದ್ರೆ ಈ 2 ಸಮಸ್ಯೆಗಳು. ಇದ್ದಕ್ಕಿದ್ದ ಹಾಗೆ ಬರುವಂತಹ ಶತ್ರು ಕಾಟಗಳು, ಇದ್ದಕ್ಕಿದ್ದಾಗೆ ಬರುವಂತಹ ಮಾನಸಿಕ ಹಿಂಸೆ ಯಾತನೆಗಳು, ಶತ್ರು ಕಾಟಗಳ ಜೊತೆಗೆ ಆಗುವಂತಹ ಸಾಲದ ಸಮಸ್ಯೆ, ಇವು ನಿವಾರಣೆ ಆಗ್ತಕ್ಕಂಥದ್ದು. ಹಣಕಾಸಿನ ಪ್ರಗತಿ ಉಂಟಾಗುತ್ತೆ. ವ್ಯಾಪಾರ ಅಭಿವೃದ್ಧಿಯಾಗಿ ಬರುವಂತಹ ದುಡ್ಡು ಕಾಸುಗಳು ಸರಿಯಾದ ಸಮಯಕ್ಕೆ ಬಂದು ಕೈ ಸೇರುತ್ತೆ. ವಿದ್ಯಾರ್ಥಿಗಳಿಗೆ ಸ್ವಲ್ಪ ಮಟ್ಟಕ್ಕೆ ವಿದ್ಯಾಭ್ಯಾಸದಲ್ಲಿ ಎಲ್ಲೋ ಒಂದ್ ಕಡೆ ಹಿನ್ನಡೆ ಉಂಟಾಗಬಹುದು, ಆದ್ರೆ ಜಾಗರೂಕತೆಯಿಂದ ಇರಿ, ಅದು ಸಹ ನಿಮಗೆ ತೊಂದರೆ ಕೊಡೋದಿಲ್ಲ. ಮಕ್ಕಳ ಚಟುವಟಿಕೆ ಬಗ್ಗೆ ಸ್ವಲ್ಪ ಮಟ್ಟಕ್ಕೆ ನಿಗಾ ವಹಿಸಬೇಕಾಗತ್ತೆ ಪೋಷಕರು. ಈ ವಾರ ಕರ್ಕಾಟಕ ರಾಶಿಯವರಿಗೆ ಬಹಳ ಚೆನ್ನಾಗಿದೆ. ಇನ್ನಷ್ಟು ಚೆನ್ನಾಗಿ ಆಗಬೇಕು ಅಂತ ಹೇಳಿದ್ರೆ ಕೊನೆಯಲ್ಲಿ ಹೇಳೋ ಪರಿಹಾರದ ಕ್ರಮವನ್ನ ಅನುಸರಿಸಿ ಶುಭವಾಗಿ. ಸಿಂಹರಾಶಿ. ಸಿಂಹರಾಶಿನಲ್ಲಿ ಹುಟ್ಟಿರ್ತಕ್ಕಂಥವರಿಗೆ ಈ ಒಂದು ವಾರದಲ್ಲಿ ಮಹಿಳೆಯರಿಗೆ ಆರೋಗ್ಯ ವೃದ್ಧಿ ಆಗುವಂಥದ್ದು, ಕುಟುಂಬದಲ್ಲಿರುವಂತಹ ತೊಂದರೆ ತಾಪತ್ರೆಗಳು ನಿವಾರಣೆ ಆಗುತ್ತೆ. ಹಣಕಾಸಿನ ಸಮಸ್ಯೆಯಿಂದ ಏನಾದ್ರೂ ಬಳಲ್ತಾ ಇದ್ರೆ ಹಣಕಾಸಿನ ಸಮಸ್ಯೆಗಳು ನಿವಾರಣೆ ಆಗ್ತಕ್ಕಂಥದ್ದು. ನಿಮ್ಮ ನಿರೀಕ್ಷೆಗೂ ಮೀರಿದಂತಹ ರೀತಿಯಲ್ಲಿ ನಿಮ್ಮ ಬದುಕು ಶುಭದ ದಿಕ್ಕಿನಲ್ಲಿ ಸಾಗುವಂಥದ್ದು.
ಈ ಶಿಕ್ಷಕರ ಕೆಲಸವನ್ನ ಮಾಡ್ತಾ ಇರುವಂತವರಿಗೆ, ರಾಜಕಾರಣಿಗಳಿಗೆ, ಅದೇ ರೀತಿಯ ಬರಹಗಾರರಿಗೆ ಒಂದಿಷ್ಟು ಹೆಸರು ಕೀರ್ತಿಗಳು ಜಾಸ್ತಿ ಆಗುವ ಸಾಧ್ಯತೆಗಳು ಸಿಂಹರಾಶಿಯಲ್ಲಿ ಹುಟ್ಟಿರ್ತಕ್ಕಂಥವರಿಗೆ ಆಗುತ್ತೆ. ಆಸ್ತಿ ಪಾಸ್ತಿ ವಿಚಾರಗಳಲ್ಲಿ ಏನಾದ್ರೂ ಕೋರ್ಟು ಕಚೇರಿ ಕೆಲಸಗಳೇನಾದ್ರೂ ಇತ್ತು ಅಂತಂದ್ರೆ ಅದು ನಿವಾರಣೆ ಆಗತ್ತೆ. ಅದ್ರ ಜೊತೆಗೆ ಒಂದಿಷ್ಟು ಪ್ರಗತಿ ಸಹ ಉಂಟಾಗುತ್ತೆ, ನೆಮ್ಮದಿ ಸಿಗತ್ತೆ. ಕೋರ್ಟು ಕಚೇರಿ ವ್ಯಾಜ್ಯಗಳಿಂದ ಒಂದಿಷ್ಟು ನೆಮ್ಮದಿ ಸಿಗುತ್ತೆ ಸಿಂಹರಾಶಿಯವರಿಗೆ. ಇನ್ನಷ್ಟು ಹೆಚ್ಚಿನ ಶುಭ ಫಲಗಳು ಬೇಕಾದ್ರೆ ಕೊನೆಯಲ್ಲಿ ಹೇಳುವ ಪರಿಹಾರದ ಕ್ರಮವನ್ನು ಅನುಸರಿಸಿ ಶುಭ. ಕನ್ಯಾ ರಾಶಿಯಲ್ಲಿ ಹುಟ್ಟಿರ್ತಕ್ಕಂಥವರಿಗೆ ಈ ಒಂದು ವಾರದಲ್ಲಿ ನಿಮ್ಮ ಮಕ್ಕಳ ಪ್ರಗತಿಯಿಂದಾಗಿ ಬಹಳ ಸಂತೋಷವನ್ನು ಪಡ್ತೀರಿ. ಉದ್ಯೋಗ ಲಾಭ ಉಂಟಾಗ್ತಕ್ಕಂಥದ್ದು, ನಿರುದ್ಯೋಗಿಗಳಿಗೆ ಉದ್ಯೋಗಗಳ ಲಭ್ಯತೆ ತುಂಬಾನೇ ಚೆನ್ನಾಗಿ ಆಗತ್ತೆ. ಧನದ ಸೌಖ್ಯ ಚೆನ್ನಾಗಿ ಉಂಟಾಗ್ತಕ್ಕಂಥದ್ದು. ವಿವಾದಗಳಿಂದ ಆಚೆ ಬರ್ತೀರಿ. ಮಾನಸಿಕವಾದ ಒತ್ತಡಗಳು, ತೊಳಲಾಟಗಳಿಂದೆಲ್ಲ ದೂರ ಆಗ್ತೀರಿ. ಯಾವುದೇ ಕಾರಣಕ್ಕೂ ಒಂದು ರೀತಿ ಸಮಸ್ಯೆಗಳು ನಿಮ್ಮ ಬದುಕಿನಲ್ಲಿ ಅಷ್ಟೊಂದು ಬರೋದಕ್ಕೆ ಸಾಧ್ಯ ಆಗೋದಿಲ್ಲ. ಎಲ್ಲಾ ವಿಧದಲ್ಲೂ ನಿಮಗೆ ಅನುಕೂಲತೆಯ ಮೇಲೆ ಅನುಕೂಲತೆಗಳು. ತುಂಬಾ ವರ್ಷಗಳಿಂದ ಸಂತಾನ ರಹಿತರಿಗೆ ಸಂತಾನದ ವಿಚಾರದಲ್ಲಿ ಶುಭವಾರ್ತೆಯನ್ನು ಸಹ ನೀವು ಕೇಳಿದ್ದೀರಿ. ಆರೋಗ್ಯ ಸುಧಾರಿಸುತ್ತೆ. ಮನೆಯಲ್ಲೂ ನೆಮ್ಮದಿ, ಮನಸ್ಸಿನಲ್ಲೂ ನೆಮ್ಮದಿ. ವ್ಯಾಪಾರ ತುಂಬಾ ಸುಗಮವಾಗಿ ಸಾಗ್ತಾ ಹೋಗುತ್ತೆ. ಎಲ್ಲ ಶುಭವಾದಂತಹ ವಾತಾವರಣ ಕನ್ಯಾ ರಾಶಿಯವರಿಗೆ. ಇನ್ನಷ್ಟು ಹೆಚ್ಚಿನ ಶುಭ ಫಲಗಳು ಬೇಕಂದ್ರೆ ಕೊನೆಯಲ್ಲಿ ಹೇಳೋ ಪರಿಹಾರದ ಕ್ರಮವನ್ನು ಅನುಸರಿಸಿ ಇನ್ನಷ್ಟು ನೆಮ್ಮದಿಯನ್ನ ಹೆಚ್ಚಿಗೆ ಪಡ್ಕೊಳ್ಳಿ. ಶುಭವಾಗಲಿ. ತುಲಾರಾಶಿ. ತುಲಾರಾಶಿಯಲ್ಲಿ ಹುಟ್ಟಿರ್ತಕ್ಕಂಥವರಿಗೆ ಈ ಒಂದು ವಾರದಲ್ಲಿ ಉದ್ಯೋಗದ ಸ್ಥಳದಲ್ಲಿ ಒಂದಷ್ಟು ಕಿರಿಕಿರಿ. ಮೇಲಧಿಕಾರಿಗಳಿಂದ ನೀವು ಮಾಡುವಂತಹ ಕೆಲಸ ಕಾರ್ಯಗಳಿಗೆ ಒಂದಿಷ್ಟು ಕಿರಿಕಿರಿ ಉಂಟು ಮಾಡುವಂಥದ್ದು. ಏನೋ ಒಂದು ಕೆಲಸ ಚೆನ್ನಾಗಿ ಮಾಡಿದ್ರು ಮಾಡಿಲ್ಲ ಅಂತ ಹೇಳುವಂಥದ್ದು. ಒಂದು ರೀತಿಯಾಗಿ ಕೆಲಸದ ಸ್ಥಳದಲ್ಲಿ ನಿಮಗೆ ತೊಂದರೆಗಳು ಜಾಸ್ತಿ ಆಗುತ್ತೆ. ನೂತನ ಹೂಡಿಕೆ ಮಾಡ್ಕೊಳ್ಳೋದಕ್ಕೂ ಇದು ಅಷ್ಟೊಂದು ಸಕಾಲ ಅಲ್ಲ ತುಲಾರಾಶಿಯವರಿಗೆ. ಆದ್ರೆ ಪರ್ಸನಲ್ ಲೈಫ್ ಅಂತ ಬಂದಾಗ ತುಂಬಾ ಚೆನ್ನಾಗಾಗುತ್ತೆ. ಪ್ರೇಮಿಗಳಿಗೆ ಪ್ರೇಮ ನಿವೇದನೆಯನ್ನ ಮಾಡಿಕೊಳ್ಳೋದಕ್ಕಾಗ್ಲಿ, ಪ್ರೇಮ ವಿಚಾರದಲ್ಲಿ ಮುಂದುವರಿಯುವುದಕ್ಕಾಗ್ಲಿ, ಅವಿವಾಹಿತರಿಗೆ ವಿವಾಹದ ವಿಚಾರದ ಮಾತುಕತೆಗಳು ಇದ್ರೆ ಅದು ಫಲಪ್ರದವಾಗುವುದಾಗ್ಲಿ, ಈ ರೀತಿಯಾದ ಶುಭವಾದಂತಹ ವಿಚಾರಗಳು ಪರ್ಸನಲ್ ಲೈಫ್ ಅಲ್ಲಿ ನಡೆಯುತ್ತೆ. ಆದ್ರೆ ಪ್ರೊಫೆಷನಲ್ ಲೈಫ್ ಅಷ್ಟೊಂದು ಯಾಕೋ ಚೆನ್ನಾಗಿಲ್ಲ ತುಲಾರಾಶಿಗೆ. ಯೋಚನೆ ಮಾಡಬೇಡಿ. ವಿದ್ಯಾರ್ಥಿಗಳಿಗೆ ತುಂಬಾನೇ ಸುಖವಾದ ವಾತಾವರಣ ಇದೆ. ಹೊಸ ರೀತಿಯಾದಂತಹ ವಿದ್ಯೆಗಳನ್ನ ಕಲ್ತ್ಕೊಳ್ಬೇಕು ಅಂತಂದ್ರೂ ಸಹ ಈ ವಾರ ಕೈ ಹಾಕಿ ಅನುಕೂಲತೆಗಳು ಇದ್ದಾವೆ. ಏನಾದ್ರೂ ಕೆಡಕುಗಳಿತ್ತು ಅಂತಂದ್ರೆ ಕೊನೆಯಲ್ಲಿ ಹೇಳೋ ಪರಿಹಾರದ ಕ್ರಮವನ್ನು ಅನುಸರಿಸಿ ಶುಭವಾಗಿ. ವೃಶ್ಚಿಕ ರಾಶಿ. ವೃಶ್ಚಿಕ ರಾಶಿನಲ್ಲಿ ಹುಟ್ಟಿರ್ತಕ್ಕಂಥವರಿಗೆ ಈ ಒಂದು ವಾರದಲ್ಲಿ ನಿಮ್ಮ ಒಂದು ತಾಯಿಯ ವಿಶೇಷವಾದಂತಹ ಆರೋಗ್ಯ ಪ್ರಾಪ್ತಿ ಬಹಳ ಸಂತೋಷಗೊಳಿಸುತ್ತೆ. ಪಿತ್ರಾರ್ಜಿತ ಆಸ್ತಿಯಲ್ಲಿದ್ದಂತಹ ವಿವಾದಗಳು ಬಗೆಹರಿಯುತ್ತೆ. ವಾದ ವಿವಾದಗಳಲ್ಲಿ ಏನಾದ್ರೂ ನಿಮ್ಮ ಜೀವನ ಮೊಳಕು ಹೋಗಿದ್ರೆ ಆ ಒಂದು ವಾದ ವಿವಾದಗಳಿಂದ ಆಚೆ ಬರ್ತೀರಿ. ಮನಸ್ಸಿಗೆ ನೆಮ್ಮದಿ ಸಿಗುವಂತಹ ವಾರವಾಗಿರುತ್ತೆ. ನಿಮ್ಮನ್ನ ದೂಷಣೆ ಮಾಡದಂತಹ ಜನಗಳೇ ನಿಮ್ಮನ್ನ ಹೊಗಳಿಸ್ತಕ್ಕಂಥದ್ದು ಆಗುತ್ತೆ. ಆದ್ರೆ ಎರಡನ್ನೂ ಸಹ ಯಾರು ತಲೆ ತಗೊಳ್ಬಾರ್ದು. ನಾವು ತಪ್ಪು ಮಾಡಿದ್ದೀವಿ, ತಪ್ಪು ಮಾಡಿಲ್ಲ ಅನ್ನುವಂಥದ್ದು ನಮ್ಮ ಮನಸ್ಸಿನ ಸೂಕ್ಷ್ಮತೆಗೆ ಅರ್ಥವಾಗ್ತದೆ. ನಮಗ್ ಗೊತ್ತಿದ್ರೆ ಸಾಕು ನಾವು ಎಷ್ಟು ಸಾಚಾ ಇದ್ದೀವಿ ಅಂತ. ಬೇರೆ ಜನಗಳು ಕೊಡೋ ಸರ್ಟಿಫಿಕೇಟ್ ಅಲ್ಲ. ನನ್ನ ಮನಸ್ಸೇ ನನ್ನನ್ನ ನೀನು ಕೆಡಕೋ ಅಥವಾ ನೀನು ಕೆಡಕೋ, ನೀನು ಕೆಟ್ಟವ ಅಂತ ಹೇಳಬೇಕಾದಾಗ ಹೊರಗಡೆ ಬರುವಂತಹ ಜನರು ನನಗೆ ಹಾರ ತುರಾಯಿಗಳನ್ನು ಹಾಕಿ, ಜೈಕಾರಗಳನ್ನು ಹಾಕಿ, ಅಣ್ಣ ನೀನು ಗ್ರೇಟು ಅಂತ ಹೇಳಿದ ಪ್ರಯೋಜನವೇ? ನನ್ನ ಆತ್ಮಸಾಕ್ಷಿಯೇ ನನ್ನನ್ನ ಚುಚ್ಚತ್ತೆ ಅಂತಂದ ಮೇಲೆ ಬೇರೆಯವರು ಕೊಡೋ ಸರ್ಟಿಫಿಕೇಟ್ಗಳು ಕೆಲ್ಸಕ್ಕೆ ಬರಲ್ಲ. ಯಾರೋ ಬಂದು ನಿಮ್ಮನ್ನು ಒಳ್ಳೆಯವರು ಅಂದ ತಕ್ಷಣ ನೀವು ಒಳ್ಳೆಯವರಾಗೋದಕ್ಕೆ ಸಾಧ್ಯ ಇಲ್ಲ. ಕೆಡಕು ಅಂತ ಹೇಳಿದ ತಕ್ಷಣ ನೀವು ಕೆಟ್ಟವರಾಗೋದಕ್ಕೆ ಸಾಧ್ಯ. ಹಾಗಾಗಿ ನಮ್ಮ ಮನಸ್ಸು, ನಮ್ಮ ಅಂತರಾಳ ನಮ್ಮನ್ನ ಚುಚ್ಚಬೇಕು. ಹಾಗಾಗಿ ಅದನ್ನ ಯೋಚನೆ ಮಾಡಿ ಜೀವನ ಮುಂದುವರಿಸಿಕೊಳ್ತಾ ಹೋಗಿ. ಶುಭವಾಗಲಿ. ಕೊನೆಯಲ್ಲಿ ಹೇಳೋ ಪರಿಹಾರದ ಕ್ರಮವನ್ನ ಅನುಸರಿಸಿ ಇನ್ನಷ್ಟು ಹೆಚ್ಚಿನ ಶುಭ ಫಲಗಳನ್ನ ಪಡ್ಕೊಳ್ಬಹುದು. ಧನಸ್ಸು ರಾಶಿ. ಧನಸ್ಸು ರಾಶಿನಲ್ಲಿ ಹುಟ್ಟಿರ್ತಕ್ಕಂಥವರಿಗೆ ಈ ಒಂದು ವಾರದಲ್ಲಿ ಅತ್ಯಂತ ಧನದ ಲಾಭಗಳನ್ನ ನೋಡ್ತೀರಿ. ಕೃಷಿಕರಿಗೆ ಕೃಷಿಯ ವಿಚಾರದಲ್ಲಿ ಸಾಕಷ್ಟು ಅನುಕೂಲತೆಗಳು ಉಂಟಾಗುತ್ತೆ. ಕಬ್ಬು ಬೆಳೆಗಾರರಿಗಿರಬಹುದು, ದ್ವಿದಳ ಧಾನ್ಯಗಳ ಮಾರಾಟಗಾರರಿಗೆ ಧನದ ಲಾಭ ಉಂಟಾಗ್ತದೆ. ಶಿಕ್ಷಕ ವೃಂದದಲ್ಲಿ ಕೆಲಸವನ್ನ ಮಾಡ್ತಾ ಇರತಕ್ಕಂಥವರಿಗೆ ಅಷ್ಟು ಮಾತ್ರ ಅಲ್ಲ, ಯಾರು ಕೆಲಸವಿಲ್ಲದೆ ಒದ್ದಾಡ್ತಾ ನಿರುದ್ಯೋಗಿಗಳಾಗಿದ್ದೀರಲ್ಲ ಅವರಿಗೆಲ್ಲ ಉತ್ತಮವಾದ ಉದ್ಯೋಗ ಪ್ರಾಪ್ತಿಯಾಗುವಂಥದ್ದು.
ಕೆಲಸದಲ್ಲಿ ಪದೋನ್ನತಿಗಳು ಉಂಟಾಗುವಂತದ್ದು ಸರ್ಕಾರಿ ಉದ್ಯೋಗಿಗಳಿಗೆ ಈ ರೀತಿಯಾದ ಶುಭದ ವಾತಾವರಣ ಧನಸ್ಸು ರಾಶಿಯವರಿಗಿದೆ. ಕೊನೆಯಲ್ಲಿ ಹೇಳೋ ಪರಿಹಾರದ ಕ್ರಮವನ್ನ ಅನುಸರಿಸಿ ಇನ್ನಷ್ಟು ಹೆಚ್ಚಿನ ಶುಭದ ವಾತಾವರಣವನ್ನು ಅನುಭವಿಸಬಹುದು. ಮಕರ ರಾಶಿ. ಮಕರ ರಾಶಿನಲ್ಲಿ ಹುಟ್ಟಿರ್ತಕ್ಕಂಥವರಿಗೆ ಈ ಒಂದು ವಾರದಲ್ಲಿ ಸಕಲ ಸೌಕರ್ಯಗಳು ಸಹ ನಿಮಗೆ ಸಿಗ್ತಕ್ಕಂಥದ್ದು. ಹಣಕಾಸಿನ ಬೆಳವಣಿಗೆಗಳು ತುಂಬಾ ಚೆನ್ನಾಗಾಗುತ್ತೆ. ವೃತ್ತಿರಂಗದಲ್ಲಿದ್ದಂತಹ ಏರಿಳಿತಗಳಿಂದ ದೂರ ಆಗ್ತೀರಿ. ವೃತ್ತಿರಂಗದಲ್ಲಿ ತುಂಬಾ ಏನಾದ್ರು ಸಮಸ್ಯೆಗಳೇನಾದ್ರೂ ಇದ್ರೆ ಆ ಸಮಸ್ಯೆಗಳಿಂದ ದೂರ ಆಗ್ತೀರಿ. ವಿದ್ಯಾರ್ಥಿಗಳಿಗೆ ವಿದ್ಯಾ ಭವಿಷ್ಯ ತುಂಬಾ ಭದ್ರವಾಗ್ತಕ್ಕಂಥದ್ದು ಆಗುತ್ತೆ. ಅವಿವಾಹಿತರಿಗೆ ವಿವಾಹ ನಿಶ್ಚಯವಾಗ್ತಕ್ಕಂತಹ ಅಥವಾ ವಿವಾಹಕ್ಕೆ ಸಂಬಂಧಪಟ್ಟಂತಹ ಮಾತುಕತೆಗಳು ನಡೆದು ಅದರಿಂದ ಒಂದಷ್ಟು ಹೆಚ್ಚಿನ ಸುಖ ಪ್ರಾಪ್ತಿ ಆಗ್ತಕ್ಕಂಥದ್ದು ಆಗುತ್ತೆ. ಮಕರ ರಾಶಿಯಲ್ಲಿ ಹುಟ್ಟಿರುವಂತವರಿಗೆ ನೆಮ್ಮದಿ ಜಾಸ್ತಿ ವೃದ್ಧಿ ಆಗುತ್ತೆ. ಆದಾಯ ತುಂಬಾನೇ ಚೆನ್ನಾಗಿರುತ್ತೆ ಈ ವಾರದಲ್ಲಿ. ಮಕರ ರಾಶಿಯವರಿಗೆ ಇನ್ನಷ್ಟು ಹೆಚ್ಚಿನ ಶುಭ ಫಲಗಳು ಪ್ರಾಪ್ತಿ ಆಗಬೇಕು ಅಂದ್ರೆ ಕೊನೆಯಲ್ಲಿ ಹೇಳೋ ಪರಿಹಾರದ ಕ್ರಮವನ್ನ ಅನುಸರಿಸಿ ಇನ್ನಷ್ಟು ಹೆಚ್ಚಿನ ಶುಭದ ಫಲಗಳನ್ನ ಅನುಭವಿಸಬಹುದು. ಅದೇ ರೀತಿಯಾಗಿ ಕುಂಭರಾಶಿ. ಕುಂಭರಾಶಿಯಲ್ಲಿ ಹುಟ್ಟಿರ್ತಕ್ಕಂಥವರಿಗೆ ಈ ಒಂದು ವಾರದಲ್ಲಿ ಚಂದ್ರನ ಸಂಚಾರದ ಆಧಾರದಲ್ಲಿ ನೋಡೋದಾಯ್ತು ಅಂತ ಹೇಳಿದ್ರೆ ಒಂದಿಷ್ಟು ಮಿಶ್ರಿತ ಫಲಿತಗಳು. ಕೆಲಸವಿಲ್ಲದೆ ಒದ್ದಾಡುವಂತವರಿಗೆ ಕೆಲಸವೇನು ಪ್ರಾಪ್ತಿ ಆಗ್ತದೆ, ಆದ್ರೆ ಅದು ನಿಮ್ಮ ಮನಸ್ಸಿಗೆ ಇಚ್ಛೆ ಪ್ರಕಾರದ ಕೆಲಸವಾಗಿರುವುದಿಲ್ಲ. ಏನೋ ಕೆಲಸ ಮಾಡ್ಲೇಬೇಕಲ್ಲ, ಇನ್ನು ಹೊಟ್ಟೆ ಮೇಲೆ ತಣ್ಣೀರ್ ಬಟ್ಟೆ ಹಾಕೊಂಡಿರಕ್ಕಾಗುತ್ತಾ? ಆಗಲ್ಲ. ಹಾಗಾಗಿ ನಿಮ್ಮ ವಿದ್ಯಾಭ್ಯಾಸದ ಅನುಸಾರವಾಗಿ ನಿಮಗೆ ಈ ಒಂದು ವಾರದಲ್ಲಿ ಕೆಲಸ ಸಿಗಲ್ಲ, ಆದ್ರೆ ಏನೋ ಒಂದು ಕೆಲಸ ಸಿಕ್ಕತ್ತೆ. ಸಿಕ್ಕಿದ್ದನ್ನ ಒಂದಿಷ್ಟು ಉಪಯೋಗ ಮಾಡ್ಕೊಂಡು ಹೋಗಿ. ಅನಂತರ ಮುಂದಿನ ದಿನಮಾನಗಳಲ್ಲಿ ನಿಮಗೆ ಅದರಿಂದ ಅನುಕೂಲತೆಗಳಾಗ್ಲಿ, ಬೇರೆ ಬೇರೆ ಕೆಲಸಗಳನ್ನು ಹುಡ್ಕೊಳ್ಳೋಕೆ, ಖಾಲಿ ಕೂತ್ಕೊಳ್ಳೋ ಬದಲು ಸಮಥಿಂಗ್ ಇಸ್ ಬೆಟರ್ ದನ್ ನಥಿಂಗ್ ಅಲ್ವಾ. ಏನಾದ್ರೂ ಒಂದು ಬರೋದು ಏನೂ ಬರದೇ ಇರೋದಕ್ಕಿಂತ ಉತ್ತಮವಾದ ರೀತಿಯಲ್ಲಿ ಜೀವನನ ಮುಂದುವರಿಸಿ. ವಿದ್ಯಾರ್ಥಿಗಳಿಗೆ ಶುಭವಾದಂಥದ್ದು. ಆದ್ರೆ ಈ ಗೃಹಿಣಿಯರಿಗೆ, ಸ್ತ್ರೀಯರಿಗೆ ವಿಶೇಷವಾದ ಧನಲಾಭ ಮತ್ತು ಆರೋಗ್ಯ ವಿಚಾರಕ್ಕೆ ಸಂಬಂಧಪಟ್ಟಂತಹ ತೊಂದರೆ ತಾಪತ್ರೆಗಳಿದ್ರೆ ನಿವಾರಣೆ ಆಗುತ್ತೆ. ರಾಜಕಾರಣಿಗಳಿಗೆ, ಸಿನಿಮಾದವರಿಗೆ, ಅದೇ ರೀತಿಯಲ್ಲಿ ರಂಗಕರ್ಮಿಗಳಿಗೆ ತುಂಬಾ ದೊಡ್ಡ ದೊಡ್ಡ ಹೆಸರುಗಳು ಪ್ರಾಪ್ತಿ ಆಗ್ತಕ್ಕಂಥದ್ದು. ನಿಮ್ ಕೆಲಸವನ್ನ ಗುರುತಿಸಿ ಗೌರವಿಸಿ ಪ್ರಶಸ್ತಿ ಪುರಸ್ಕಾರಗಳನ್ನ ಕೊಡ್ತಕ್ಕಂತಹ ವಾರವಾಗಿರುತ್ತೆ. ಕೆಲ ವಿಚಾರಗಳಲ್ಲಿ ಕುಂಭರಾಶಿಯವರಿಗೆ, ಕೆಲ ವರ್ಗದವರಿಗೆ ಬಹಳ ಅನುಕೂಲತೆಗಳು, ಕೆಲ ವರ್ಗದವರಿಗೆ ಅನಾನುಕೂಲತೆಗಳು, ಅಂದ್ರೆ ಮಿಶ್ರಿತ ಫಲಗಳಿದ್ದಾವೆ. ಕೊನೆಯಲ್ಲಿ ಹೇಳೋ ಪರಿಹಾರದ ಕ್ರಮವನ್ನು ಅನುಸರಿಸಿ ಇನ್ನಷ್ಟು ಶುಭ ಫಲಗಳು ಉಂಟಾಗುತ್ತೆ. ಕೆಡುಕಿನ ಫಲಗಳಿಂದ ಆಚೆ ಹೋಗಬಹುದು. ಮೀನರಾಶಿ. ಮೀನ ರಾಶಿನಲ್ಲಿ ಹುಟ್ಟಿರ್ತಕ್ಕಂಥವರಿಗೆ ಈ ಒಂದು ವಾರದಲ್ಲಿ ಬಹಳ ಒಳ್ಳೆಯದಾದಂತಹ ಆರೋಗ್ಯದ ಬೆಳವಣಿಗೆ. ನಿಮಗೆ ಬಹಳ ತೊಂದರೆ ತಾಪತ್ರೆಗಳು ಇದ್ರೆ ಆ ತಾಪತ್ರೆಗಳು ನಿವಾರಣೆ ಆಗುತ್ತೆ. ದೈವದ ಆಶೀರ್ವಾದವನ್ನು ಪಡ್ಕೊಳ್ತೀರಿ. ತೀರ್ಥಕ್ಷೇತ್ರಗಳ ದರ್ಶನವನ್ನ ಮಾಡ್ತೀರಿ. ಮನೆಯಲ್ಲಿ ಸಾಧ್ಯವಾದಷ್ಟು ನೆಮ್ಮದಿಯಾಗಿರೋದಕ್ಕೆ ಪ್ರಯತ್ನ ಮಾಡಿ. ಮನಸ್ಸನ್ನೆಲ್ಲೂ ಹರಿಬಿಡಕ್ ಹೋಗಬೇಡಿ. ಮೊದಲೇ ಮನಸ್ಸು ಮರ್ಕಟವಿದ್ದ ಹಾಗೆ, ಮಾರ್ಜಾಲವಿದ್ದ ಹಾಗೆ, ಯಾವಾಗ ಎಲ್ಲೂ ಹೋಗುತ್ತೆ ಅಂತ ಗೊತ್ತಿಲ್ಲ. ಸುಮ್ಮನೆ ನಿಮ್ಮ ಮನಸ್ಸನ್ನು ಎಲ್ಲೆಲ್ಲೋ ಯೋಚನೆ ಮಾಡೋದಕ್ಕೆ ಬಿಟ್ಟು ನೀವು ತಲೆ ಮೇಲೆ ಕೈ ಹೊತ್ಕೊಂಡು ಕೂತ್ಕೊಳಕ್ ಹೋಗೋದು ಬೇಡ. ಯಾಕಂದ್ರೆ ಸುಮ್ಮನೆ ಏನೇನೋ ಯೋಚನೆ ಮಾಡೋದು ಜಾಸ್ತಿ ರಾಶಿ. ರತ್ನದ ವ್ಯಾಪಾರಸ್ಥರಿಗೆ, ಆಭರಣದ ವ್ಯಾಪಾರಸ್ಥರಿಗೆ, ಪೆಟ್ರೋಲಿಯಂ ಉತ್ಪನ್ನಗಳ ಮಾರಾಟಗಾರರಿಗೆ, ಅದೇ ರೀತಿಯ ಆಹಾರ ಉತ್ಪನ್ನಗಳ ಮಾರಾಟಗಾರರಿಗೂ ಅತ್ಯಂತ ಹೆಚ್ಚಿನ ಲಾಭ ಈ ಒಂದು ವಾರದಲ್ಲಿ ಸಿಗತ್ತೆ. ಮೀನರಾಶಿಯಲ್ಲಿ ಹುಟ್ಟಿರ್ತಕ್ಕಂಥವರಿಗೆ, ಪೊಲೀಸ್ ಇಲಾಖೆಯಲ್ಲಿ ಕೆಲಸವನ್ನ ಮಾಡ್ತಾ ಇರ್ತಕ್ಕಂಥವರಿಗೆ, ವಕೀಲರಾಗಿ ಕೆಲಸವನ್ನ ಮಾಡ್ತಾ ಇರ್ತಕ್ಕಂಥವರಿಗೆ, ಅಷ್ಟು ಮಾತ್ರ ಅಲ್ಲದೆ ಯಾರು ಡಿಟೆಕ್ಟಿವ್ಗಳಾಗಿ ಕೆಲಸವನ್ನ ಮಾಡ್ತಾ ಇದ್ದೀರಿ, ಅದಕ್ಕೆ ಸಂಬಂಧಪಟ್ಟಂತ ವ್ಯವಹಾರವನ್ನು ಯಾರು ಮಾಡ್ತಾ ಇದ್ದೀರಿ, ಅವರೆಲ್ಲರಿಗೂ ಸಹ ಕೆಲಸಗಳು ಜಾಸ್ತಿ ವೃದ್ಧಿಯಾಗಿ ನೆಮ್ಮದಿ ಸಿಗ್ತಕ್ಕಂಥದ್ದು, ಹಣಕಾಸಿನ ಸೌಕರ್ಯಗಳು ತುಂಬಾನೇ ಚೆನ್ನಾಗಿ ಆಗತ್ತೆ ಈ ಒಂದು ವಾರದಲ್ಲಿ ಅಂತ ಹೇಳ್ತಾ, ಇದಿಷ್ಟು 12 ರಾಶಿಗಳ ಈ ವಾರದ ವಾರ ಭವಿಷ್ಯ. ಹಾಗಾದ್ರೆ ಪರಿಹಾರ ಏನ್ ಮಾಡಿಕೊಳ್ಬೇಕು ಅಂತಂದ್ರೆ ನೋಡಿ, ಯಾವುದೇ ಕಾರಣಕ್ಕೂ 12 ರಾಶಿಯವರೆಗೂ ಸೇರಿಸಿ ನಾವೇನ್ ಹೇಳ್ತೀವಿ ಅಂದ್ರೆ, ಅಮಾವಾಸ್ಯೆಯ ಪರ್ವಕಾಲದ ಸಂದರ್ಭದಲ್ಲಿ ಮೂಲಿಕಾ ತಾಯತವನ್ನು ಮಾಡ್ತಾ ಇರ್ತೇವೆ. ನಿಮಗೆ ಒಂದು ಮಾಟಮಂತ್ರದ ದೋಷಗಳಾಗಿರ್ಬೋದು, ಕೃತ್ರಿಮ ದೋಷಗಳಾಗಿರ್ಬೋದು, ಬೇರೆಯವರ ಕಣ್ಣು ದೃಷ್ಟಿಗಳು, ಅಥವಾ ಏನೇ ಕಷ್ಟಪಟ್ಟು ಎಷ್ಟೇ ಕಷ್ಟಪಟ್ಟು ಕೆಲಸ ಮಾಡ್ತಾ ಇದ್ರು ಸಹ ಆ ಕೆಲಸ ಕಾರ್ಯಗಳು ಕೈ ಬಾಯಿಗೆ ಹತ್ತದೇ ಹೋಗೋದು, ಈ ರೀತಿಯಾಗಿ ಆಗ್ತಾ ಇರುತ್ತೆ. ಆ ರೀತಿಯಾಗಿ ಆಗಬಾರದು, ನಿಮ್ಗೆ ಒಳ್ಳೇದಾಗಬೇಕು ಅಂತ ಹೇಳಿ ಅಮಾವಾಸ್ಯೆಯ ಪರ್ವಕಾಲಗಳಲ್ಲಿ ವಿಶೇಷವಾದಂತಹ ಸರ್ವಕಾರಿ ಸಿದ್ಧಿ ಮೂಲಿಕಾ ತಾಯತವನ್ನು ಮಾಡ್ತಾ ಇರ್ತೇವೆ. ಆ ತಾಯತ ಬೇಕಾದಂಥವು ನೀವು ಅದನ್ನ ಕೊಂಡುಕೊಂಡು ನಿಮ್ಮ ಬಲಗಡೆ ರಟ್ಟೆನಲ್ಲಿ ಅಥವಾ ಸೊಂಟದಲ್ಲಿ ಧರಿಸ್ಕೊಡಿ. ಅದರಿಂದ
ಬಹಳ ಅನುಕೂಲತೆಗಳು ಉಂಟಾಗುತ್ತೆ. ನಿಮಗಿರುವಂತಹ ಸಣ್ಣ ಪುಟ್ಟ ದೋಷಗಳೆಲ್ಲ ನಿವಾರಣೆ ಆಗುತ್ತೆ. ಬೆಳ್ಳಿಯದ್ದು ಅಥವಾ ಹಿತ್ತಾಳೆಯದ್ದನ್ನ ನಿರ್ಧರಿಸ್ಕೊಳ್ಬೋದು. ನಿಮ್ಮ ಹಣಕಾಸಿನ ಸವಲತ್ತಿನ ಮೇಲೆ ಅದನ್ನು ನಿರ್ಧಾರಣೆ ಮಾಡ್ಕೊಳ್ಳಿ. ಆದ್ರೆ ಬೆಳ್ಳಿಯ ಧಾತು ಮೈ ಮೇಲೆ ಇದ್ರೆ ತುಂಬಾನೇ ಒಳ್ಳೆಯದು. ಏನಾದ್ರೂ ಒಂದ್ ಸ್ವಲ್ಪನಾದ್ರೂ ಬೆಳ್ಳಿ ನಮ್ಮ ಮೈ ಮೇಲೆ ಇರಲೇಬೇಕು. ನೋಡಿ, ಅನಾದಿ ಕಾಲದಿಂದಲೂ ಸಹ ಏನಾದ್ರೂ ಒಂದು ಬೆಳ್ಳಿ ವಸ್ತುಗಳನ್ನ, ಎಷ್ಟೇ ಶ್ರೀಮಂತರಿದ್ರು ಏನಾದ್ರೂ ಒಂದು ಬೆಳ್ಳಿ ವಸ್ತುಗಳನ್ನು ಧರಿಸ್ತಾನೆ ಇರ್ತಾರೆ. ಹಾಗಾಗಿ ಒಂದ್ ಸ್ವಲ್ಪನಾದ್ರೂ ಬೆಳ್ಳಿ ಇದ್ರೆ ಅನುಕೂಲ. ಕಡೆ ಪಕ್ಷ ಇಲ್ಲ, ಸಾಧ್ಯವಿಲ್ಲ ಅಂತಂದವರು ಹಿತ್ತಾಳೆ ತಾಯ್ತವನ್ನೇ ಅದನ್ನ ಮಾಡಿಸ್ಕೊಂಡು ನಿಮ್ಮ ತೋಳಿನಲ್ಲಾಗ್ಲಿ ಅಥವಾ ಸೊಂಟದಲ್ಲಾಗ್ಲಿ ಧರಿಸ್ಕೊಳ್ಳಿ, ಶುಭವಾಗ್ಲಿ. ಇನ್ನು ಈ ವಾರ ಭವಿಷ್ಯಕ್ಕೆ ಸಂಬಂಧಪಟ್ಟಂತಹ ಪರಿಹಾರ, ಮೊದಲನೇದಾಗಿ ಸಾಮಾಜಿಕವಾದ ಪರಿಹಾರ. ಈ ಒಂದು ವಾರದಲ್ಲಿ ಅಂತಾನೆ ಅಲ್ಲ, ಪ್ರತಿ ಬಾರಿಗೂ ಹೇಳೋ ಹಾಗೆ ಪ್ರಕೃತಿಯನ್ನು ಬೆಳೆಸಿ, ಸಾಧ್ಯವಾದ ಕಡೆ ಗಿಡಗಳನ್ನು ನೆಟ್ಟು ಪೋಷಣೆ ಮಾಡಿ. ನಿಮ್ಮ ಮನೆ ಮುಂದೆ ಮತ್ತು ಮೇಲ್ಭಾಗದಲ್ಲಿ ಸಣ್ಣ ಸಣ್ಣ ಕುಂಡಗಳಲ್ಲಿ ನೀರನ್ನ ಇಡ್ತಾ ಬನ್ನಿ. ಅದರಿಂದ ಎಷ್ಟೋ ಅನುಕೂಲತೆಗಳು ಜೀವಿಗಳಿಗಾಗುತ್ತೆ. ಅದರಿಂದ ಅವರ ಪ್ರಾಣವನ್ನು ಉಳಿಸಿದಂತಹ ಪುಣ್ಯದ ಫಲ ನಿಮಗೆ ಸಿಗುತ್ತೆ. ಸುತ್ತಮುತ್ತ ಇರುವಂತಹ ಉದ್ಯಾನವನಗಳಲ್ಲಿ ಒಂದೊಂದು ಹಣ್ಣಿನ ಗಿಡಗಳನ್ನು ಕೊಟ್ಟು ಪೋಷಣೆಯನ್ನು ಮಾಡಿಸಿ. ಆ ಹಣ್ಣಿನ ಗಿಡಗಳು ಒಂದು 4-6 ವರ್ಷದ ನಂತರ ಅದು ಬೆಳೆದು ನಿಂತು ಹಣ್ಣುಗಳನ್ನ ಕೊಡ್ತಾ, ಹೂಗಳನ್ನು ಕೊಡ್ತಾ, ಪ್ರಕೃತಿಗೆ, ಪ್ರಾಣಿಗಳಿಗೆ, ಮನುಷ್ಯನಿಗೆ ಎಲ್ಲದಕ್ಕೂ ಆಸರಿಯಾಗಿರುತ್ತೆ. ಅದರಿಂದ ನಮಗೇ ಒಳ್ಳೇದಾಗುತ್ತೆ ಅಲ್ವಾ? ದೇವರು ನಮ್ಮನ್ನು ಮೆಚ್ಚಿಕೊಳ್ತಾನೆ. ದೇವರನ್ನ ಮೆಚ್ಚಿಸೋದಕ್ಕಿಂತ ದೇವರು ನಮ್ಮನ್ನ ಮೆಚ್ಚಿಕೊಳ್ಳುವ ಹಾಗೆ ನಮ್ಮ ಬದುಕಿನ ಕ್ರಿಯಾಕರ್ಮಗಳಿರಲಿ. ಅದೇ ರೀತಿಯಾಗಿ ನಿಮ್ಮ ಈ ಒಂದು ಆಧ್ಯಾತ್ಮಿಕವಾದ ಪರಿಹಾರ ಈ ವಾರಕ್ಕೆ ಏನು ಮಾಡಬೇಕು ಅಂತ ಹೇಳಿದ್ರೆ, ಈ ವಾರದಲ್ಲಿ ನೀವು ಪಠಿಸಬೇಕಾದಂತಹ ಸ್ತೋತ್ರನಾದ್ರೂ ಏನಪ್ಪಾ ಅಂತ ಹೇಳಿದ್ರೆ ಶ್ಯಾಮಲಾದಂಡಕಂ ಸ್ತೋತ್ರದ ಪಠಣವನ್ನು ಮಾಡಿ, ಶ್ಯಾಮಲಾದೇವಿಯ ಪೂಜೆಯನ್ನು ಮಾಡಿ, ಶ್ಯಾಮಲಾದೇವಿಯ ಆರಾಧನೆಯನ್ನು ಮಾಡಿ. ಅದರ ಜೊತೆಗೆ ಪ್ರತಿ ನಿತ್ಯ ಸಂಜೆಯ ಕಾಲದಲ್ಲಿ ಬೇವಿನ ಎಣ್ಣೆಯ ದೀಪವನ್ನ ನಿಮ್ಮ ತುಳಸಿ ಕಟ್ಟೆಯ ಮುಂದೆ ಹಚ್ಚಿ ಪ್ರಾರ್ಥನೆಯನ್ನ ಮಾಡಿ, ಶ್ಯಾಮಲಾದಂಡಕವನ್ನ ತುಳಸಿ ಕಟ್ಟೆಯ ಮುಂದೆ ಕೂತು ಹೇಳಿ. ಇನ್ನಷ್ಟು ಹೆಚ್ಚಿನ ಶುಭ ಫಲಗಳು ನಿಮಗೆ ವೃದ್ಧಿಯಾಗತ್ತೆ. ಒಳ್ಳೆಯದಾಗಲಿ. ಇದಾಗಿತ್ತು ಈ ವಾರದ 12 ರಾಶಿಗಳ ವಾರ ಭವಿಷ್ಯ. ಪುನಃ ಮತ್ತೊಂದು ವಿಡಿಯೋನಲ್ಲಿ ಭೇಟಿ ಮಾಡೋಣ. ಅಲ್ಲಿವರೆಗೂ ನಮಸ್ಕಾರ. ಲೋಕ ಸಮಸ್ತ ಸುಖಿನೋ ಭವಂತು, ಸಕಲ ಸನ್ಮಂಗಳಾನಿ ಭವಂತು, ಸರ್ವೇ ಜನಾಃ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು.